ಅದೇ ಚಾನಲ್ ಕಾಮಗಾರಿ ನಡೀತಾ ಇದೆ. ಹಂಗು ಹಿಂಗು ಗೆಳೆಯರೇ ಮಧುದ್ ಕೆರೆ ಬಂದು ಸ್ನೇಹಿತರೆ 150 ಅಡಿ ಇಲ್ವೇ 80 ಅಡಿ ಕಾಮಗಾರಿ ಸೇವಂತಿ ಇಲ್ಲೇ ತೆಗ್ದಿರೋದ. ಕಡೂರು ತಾಲೂಕಿನಲ್ಲಿರುವ ಹೆಸರಾಂತ ಕೆರೆಯಾದ ಮಧುದ್ ಕೆರೆಯನ್ನು ನೋಡಲು ನಾನು ಮತ್ತೆ ನನ್ನ ಗೆಳೆಯ ಇಬ್ರು ಹೋಗ್ತಾ ಇದೀವಿ ಸ್ನೇಹಿತರೆ. ಆಕ್ಚುಲಿ ಮಧುದ್ ಕೆರೆದ ಮೇಲೆ ಇದೀವಿ. ಈ ಕೆರೆ ಬಗ್ಗೆ ಮಾಹಿತಿ ಕೊಡುತ್ತೇನೆ, ಜೊತೆಗೆ ಈ ಕೆರೆ ಎಲ್ಲಿ ಬರುತ್ತದೆ ಎಲ್ಲವನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇನೆ. ಅದಕ್ಕಿಂತ ಮೊದಲು ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೆ, ಫಾಲೋ ಮಾಡಿ, ಲೈಕ್ ಮತ್ತೆ ಶೇರ್ ಮಾಡಿ. ಇದೇ ಸ್ಪಾಟ್ ಅಲ್ಲಿ ಫಿಲಂ ಶೂಟಿಂಗ್ ಇರೋದು. ಮಾಯದಂತ ಮಳೆ ಬಂತಲ್ಲ ಅದು ಇದೇ ಪ್ಲೇಸ್. ಈ ಸ್ಥಳದಲ್ಲಿ ಸೇವಂತಿ ಇದೆಯಲ್ಲ ಹಾಡು, ಆ ಸಾಂಗ್ ಅನ್ನು ಸಹ ಈ ಸ್ಥಳದಲ್ಲಿ ಶೂಟಿಂಗ್ ಮಾಡಿರೋ. ಕಡೂರು ತಾಲೂಕು ಜೀವನಾಡಿಯಾದ ಮಧುದ್ ಕೆರೆ ತುಂಬಿಲ್ಲ ಸ್ನೇಹಿತರೆ. ಆಕ್ಚುಲಿ ಜುಲೈ ಟೈಮಲ್ಲಿ ಇದರಲ್ಲಿ 3/4 ಕೆರೆ ತುಂಬಕ್ಕಾಯ್ತು ಸ್ನೇಹಿತರೆ. ಈ ವರ್ಷ ಮಳೆ ಅಭಾವ ಕಾರಣದಿಂದ ಕೆರೆ ಇನ್ನೂ ಸಂಪೂರ್ಣವಾಗಿ ತುಂಬಿಲ್ಲ. ಜೊತೆಗೆ ಕೆರೆಗೆ ಎಲ್ಲಿಂದಲೂ ನೀರು ಬರ್ತಾಯಿಲ್ಲ ಸ್ನೇಹಿತರೆ. ನೋಡಿ ಸ್ಥಳ ತೋರಿಸ್ತೀನಿ. ಭಯಂಕರ ದೊಡ್ಡದಾದ ಕೆರೆ ಸ್ನೇಹಿತರೆ. ಇದು 2 ಕಣಿವೆಯ ಮಧ್ಯೆ ಈ ಕೆರೆಯನ್ನು ನೀರಿಂದ ಬರ್ತಾ ಇತ್ತು ಸ್ನೇಹಿತರೆ. ಈ ಚಿಕ್ಕಮಂಗ್ಳೂರು ಬೆಟ್ಟ ಗುಡ್ಡಗಳ ಮಧ್ಯೆ ಅತಿ ಹೆಚ್ಚು ಮಳೆ ಆಗ್ಬೇಕಾಯ್ತು ಈ ಟೈಮಲ್ಲಿ. ಈ ವರ್ಷ ಅಂತ ಹೇಳ್ಕೇನಂತ ಮಳೆ ಇಲ್ಲ ಸ್ನೇಹಿತರೆ. ಆ ಕಾರಣದಿಂದ ಈ ಕೆರೆಗೆ ಹೊರಗಿಂದ ಎಲ್ಲೂ ನೀರು ಬಂದಿಲ್ಲ ಸ್ನೇಹಿತರೆ. ಬಂದಿದ್ರೆ ಇಷ್ಟೊತ್ತಿಗೆ ಅರ್ಧ ಕೆರೆ ತುಂಬೋಗಿರೋದು. ಇನ್ನೊಂದು ತಿಂಗಳು ನಾಡೋದ್ರೊಳಗೆ ಫುಲ್ ಕೆರೆ ತುಂಬಿ ಹೊರಗೆ ಹೋಗ್ಬೇಕಾಯ್ತು. ಆದ್ರೆ ಬಟ್ ಈ ವರ್ಷ ಮಳೆ ಅಭಾವ ನಿಮ್ಗೆ ಕಾರಣದಿಂದ ಇನ್ನೂ ನೀರು ಜಾಸ್ತಿ ಇದ್ದಾಗ ಈ ತೂಬು ಎತ್ತುತ್ತಾರೆ, ನೀರು ಕಡಿಮೆ ಇದ್ದಾಗ ಮರ್ಗಂಡೆ ತೂಬು, ತಳ್ದ ನೀರಿದ್ದಾಗ ಮರ್ಗಂಡೆ ತೂಬು ಅಂತ ಗೆಳೆಯರೆ. ಅದು ಮರ್ಗಂಡೆ ತೂಬು ಪೂರ್ತಿ ಕೆರೆ ಖಾಲಿ ಮಾಡ್ಬೇಕು ಅಂದಾಗ ಆ ತೂಬಿಂದ ಎತ್ತಿದ್ರೆ ಪೂರ್ತಿ ನೀರು ಹೊರಗೆ ಹೋಗುತ್ತದೆ. ಈ ತೂಬಾಗೆ ಎತ್ತಿದ್ರೆ ಒಂದು ಅರ್ಧ ನೀರು ಖಾಲಿ ಆಗುತ್ತೆ ಸ್ನೇಹಿತರೆ, ಪೂರ್ತಿ ನೀರು ಖಾಲಿ ಆಗಲ್ಲ. ಕೆರೆಯ ಕೋಡಿ ಸ್ನೇಹಿತರೆ, ಕೆರೆ ತುಂಬಿದಾಗ ಈ ಕೋಡಿಯ ಮುಖಾಂತರ ನೀರು ಕೆಳಗಡೆಗೆ ಹೋಗುತ್ತದೆ ಗೆಳೆಯರು. ಈ ಕೆರೆ ಸುತ್ತ ಇರೋದು ವ್ಯೂ ಪಾಯಿಂಟ್ ನೋಡ್ರಿ, ಬೆಟ್ಟ ಗುಡ್ಡ ಎಷ್ಟು ಚೆನ್ನಾಗಿದೆ. ಇದೊಂದು ಸರ ಸ್ನೇಹಿತರೆ. ಆ ಸರದ ಮಧ್ಯೆ ಈ ಕೆರೆಯನ್ನು ನಿರ್ಮಿಸಲಾಗಿದೆ, ಸುತ್ತ ಬೆಟ್ಟ ಸ್ನೇಹಿತರೆ. ಗೆಳೆಯರು, ಈ ದೇವರ ಹೆಸರು ಮಧುದ್ ಕೆರೆ ಕೆಂಚಮ್ಮ ಅಂತ ಸ್ನೇಹಿತರೆ. ಇಲ್ಲಿ ದಿನನಿತ್ಯ ಪೂಜೆ ಕೈಂಕರ್ಯಗಳು ಈ ದೇವಾಲಯದಲ್ಲಿ ನಡೆಯುತ್ತವೆ. ಅದರ ಜೊತೆಗೆ ಈ ದೇವಾಲಯದ ಮುಂಭಾಗದಲ್ಲಿ ಒಂದು ಕಲ್ಲು, ದುಂಡಾದ ಕಲ್ಲು ಇದೆ ಸ್ನೇಹಿತರೆ. ಆ ಕಲ್ಲನ್ನ ತೋರಿಸುತ್ತೇನೆ. ಏಕೆಂದರೆ ಈ ಕಲ್ಲು ಎಷ್ಟು ಪವರ್ಫುಲ್ ಇದೆ ಎಂದರೆ ಈ ಕಲ್ಲನ್ನ ಸಾಮಾನ್ಯ ಜನರು ಎತ್ತಕ್ಕಾಗಲ್ಲ ಸ್ನೇಹಿತರೆ. ನೀವೆಷ್ಟೇ ಶಕ್ತಿ ಇದ್ರೂ ಈ ಕಲ್ಲು ಎತ್ತಕ್ಕಾಗಲ್ಲ. ಭಕ್ತಿಯಿಂದ ಇದ್ರೆ ಮಾತ್ರ ಈ ಕಲ್ಲು ಎತ್ತಕ್ಕೆ ಸಾಧ್ಯ ಅಂತ ಇವತ್ತಿಗೂ ಜನ ನಂಬ್ತಾರೆ ಸ್ನೇಹಿತರೆ. ಅಷ್ಟು ಪವರ್ಫುಲ್ ಆದ ಕಲ್ಲು ಇದು. ಈ ಕಲ್ಲಲ್ಲಿ ಕೆಂಚಪ್ಪನ ಮಹಿಮೆ ಬರುತ್ತದೆ ಸ್ನೇಹಿತರೆ. ನೀವೇನಾದರೂ ಅರ್ಕೆ ಮಾಡಿಕೊಂಡು ಬಂದಾಗ ಈ ಕಲ್ಲು ಎತ್ತಿದಾಗ ನಿಮ್ಮ ಅರ್ಕೆ ಏನಾದರೂ ನೆರವೇರಬೇಕು ಅಂತ ಏನಾದ್ರು ಇದ್ರೆ ಈ ಕಲ್ಲು ಮಾತ್ರ ಎತ್ತಕ್ಕೆ ಸಾಧ್ಯ. ಇಲ್ಲ ನಿಮ್ಮ ಅರ್ಕೆ ನೆರವೇರಲ್ಲ ಅಂತ ಏನಾದ್ರು ಇಲ್ಲದಿದ್ದರೆ ಈ ಕಲ್ಲು ಅದೇ ಕಾರಣಕ್ಕೂ ಎತ್ತಕ್ಕಾಗಲ್ವಂತೆ ಸ್ನೇಹಿತರೆ. ಎಷ್ಟೇ ಶಕ್ತಿ ಇದ್ರೂ ಎತ್ತಕ್ಕಾಗಲ್ವಂತೆ. ಭಕ್ತಿಯಿಂದ ಮಾತ್ರ ಎತ್ತಕ್ಕೆ ಸಾಧ್ಯ ಅಂತೆ ಈ ಕಲ್ಲನ್ನ.